ಯಾರ್ದು ಸ್ವೀಟಿ ಅದು ಬರ್ತಡೇ? ನಿನ್ ಯಾರ್ದು? ಯಾರಿದು? ಯಾರು ಮಗಳೇ ಇದು? ನೀನಾ? ಹಾಯ್ ಫ್ರೆಂಡ್ಸ್, ಇದು ನನ್ನ ಮಗಳದು ಫಸ್ಟ್ ಬರ್ತ್ಡೇ ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಮ್ಮ ನಿನ್ನ ಹೆಸರು? ತಾನ್ಯಾ. ತೋರ್ಸೋಣ ಸ್ವೀಟಿ. ಮಮ್ಮಿ ಪಪ್ಪ ಮಮ್ಮಿ ನಾನು ಪಪ್ಪ. ಇದು ನಮ್ಮಮ್ಮ ಫ್ರೆಂಡ್ಸ್. ಇದು ನೋಡ್ಬೋದು ನೀವು. ಇವರು ನಮ್ಮಪ್ಪ ಅಮ್ಮ. ಇವರು ನಮ್ಮ ಹಸ್ಬೆಂಡ್ ಅವರು ಫ್ರೆಂಡ್ಸ್. ಇವರು ಇಲ್ಲಿ ನೋಡ್ಬೋದು ನನ್ನ ಮಗಳು. ಏನಾಗಿತ್ತು ಅಂದರೆ ಫ್ರೆಂಡ್ಸ್, ಈ ಬಟ್ಟೆ ಹಾಕಿದಾಗ ಅವಳಿಗೆ ಇದು ತುಂಬ ಚುಚ್ಚೋ ಥರ ಇತ್ತು ಅಂತದೆ ಫ್ರೆಂಡ್ಸ್. ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದಳು, ನಿಲ್ಲಿಸೇ ಇಲ್ಲ. ನಮಗೆ ಬಟ್ಟೆ ಯಾವ ಥರ ಸೆಲೆಕ್ಟ್ ಮಾಡಬೇಕಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್. ಅವಳು ಸರಿ ಚೆನ್ನಾಗಿದೆ ಅಂತ ತೊಗೊಂಡ್ರೆ ಹೊರ್ತು ಅವಳಿಗೆ ಚುಚ್ಚುತ್ತಾ ಇಲ್ವಾ ಅಂತ ನಾವು ಅದನ್ನ ಥಿಂಕೇ ಮಾಡಿಲ್ಲ ಫ್ರೆಂಡ್ಸ್. ಸೊ ಅದರಿಂದ ಅವಳು ಜಾಸ್ತಿ ಬರ್ತ್ಡೇಲಿ ಬರೀ ಅಳೋ ಫೋಟೋಗಳೇ ಜಾಸ್ತಿ ಇದೆ ಫ್ರೆಂಡ್ಸ್. ಅವಳು ಈ ಬಟ್ಟೆ ಹಾಕಿದ್ದಕ್ಕಿರ್ಬೋದು ಅಥವಾ ಅವಳು ಯಾವತ್ತೂ ಅಷ್ಟು ಹಠನೇ ಮಾಡಿದ್ದಿಲ್ಲ. ಬಟ್ ಬರ್ತ್ಡೇಲಿ ತುಂಬ ಹಠ ಮಾಡಿದ್ಲು ಫ್ರೆಂಡ್ಸ್. ಅಂದರೆ ಈ ಬಟ್ಟೆಯಿಂದ ಇರ್ಬೋದು ಅಥವಾ ಜನ ಎಲ್ಲ ಜಾಸ್ತಿ ಇದ್ದಿದ್ದು, ಗಲಾಟೆ ವಾತಾವರಣ ಇರೋದ್ರಿಂದ ಆಗಿರ್ಬೋದು, ಜಾಸ್ತಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಫ್ರೆಂಡ್ಸ್. ಎಲ್ಲ ಮಕ್ಕಳು ಈ ರೀತಿ ಅಳೋದಿಲ್ಲ, ಆದರೆ ಕೆಲವೊಂದು ಮಕ್ಕಳು ಬಟ್ಟೆಯಿಂದ ಇರಿಟೇಟ್ ಆಗಿ ಅಳೋರಿದ್ದಾರೆ. ಆ ರೀತಿ ಆಗಿತ್ತು ಫ್ರೆಂಡ್ಸ್ ನನ್ನ ಮಗಳಿಗೆ. ನೀವು ಯಾರಾದರೂ ಬರ್ತ್ಡೇ ಮಾಡಬೇಕು ಅಂದರೆ ಫ್ರೆಂಡ್ಸ್, ಅಂದರೆ ಅವ್ರ ಮಕ್ಕಳಿಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ ಆ ಥರ ಬಟ್ಟೆನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವರೆಲ್ಲ ನಮ್ಮ ಮಾವ ಫ್ರೆಂಡ್ಸು ಮತ್ತು ಅಕ್ಕಪಕ್ಕ ಇರೋ ಹುಡುಗರು ಫ್ರೆಂಡ್ಸ್. ಇವರೆಲ್ಲ ಕಸಿನ್ಸೇ ಆಗಬೇಕು, ಎಲ್ಲ ರಿಲೇಷನ್ಸೇ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಡೆಕೋರೇಷನ್ ಮಾಡಿದ್ರು ಅಂತ. ಇದೆಲ್ಲ ಇಲ್ಲಿರೋ ಹುಡುಗರು ಸೇರ್ಕೊಂಡೋದನ್ನ ಮಾಡಿದ್ದು ಫ್ರೆಂಡ್ಸ್. ಇಲ್ಲಿರೋ ಹುಡುಗರೇ ಬಲೂನ್ ಡೆಕೋರೇಷನ್ ಎಲ್ಲ ಅವರೇ ಮಾಡಿದರು. ಕೆಲವೊಂದು ಫೋಟೋದಲ್ಲಿ ಮಾತ್ರ ಅವಳು ನಗುವಂಥ ಫೋಟೋಗಳೇ ತುಂಬ ರೇರಾಗಿದೆ ಫ್ರೆಂಡ್ಸ್. ಅವಳು ಅಂದರೆ ಅವರಪ್ಪ ಜೊತೆಲಿ ಇದ್ದಾಗ ಸ್ವಲ್ಪ ನಗ್ದಿರೋ ಫೋಟೋಗಳು ಮಾತ್ರ ಅವರು ಕ್ಲಿಕ್ ಮಾಡಿದ್ದಾರೆ. ಬಟ್ ಫೋಟೋ ಕ್ಲಿಕ್ ಮಾಡೋದು ಕೂಡ ಅವಳು ಬಿಟ್ಟಿಲ್ಲ ಫ್ರೆಂಡ್ಸ್, ಅಷ್ಟೇ ಹೇಳ್ತಾಯಿದ್ಲು. ಇದು ಫುಲ್ಲು ಯಾವ ರೀತಿ ಡೆಕೋರೇಷನ್ ಈ ರೀತಿ ಇತ್ತು ಫ್ರೆಂಡ್ಸ್. ಆವಾಗ ಈ ರೀತಿ ನೇಮು ಲೈಟಿಂಗು ಆವಾಗ ಹೊಸ್ದಾಗಿ ಬಂದಿತ್ತು ಫ್ರೆಂಡ್ಸ್. ನನ್ನ ಮಗಳು ಬರ್ತ್ಡೇ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಅದನ್ನೇ ಸೆಲೆಕ್ಟ್ ಮಾಡಿದರು. ಇದೆಲ್ಲ ಇವರೇ ಸೇರ್ಕೊಂಡು, ನಮ್ಮ ಹಸ್ಬೆಂಡು ಮತ್ತು ಇಲ್ಲಿರೋ ಹುಡುಗರು ಎಲ್ಲ ಸೇರ್ಕೊಂಡು ಮಾಡಿದ್ದು ಫ್ರೆಂಡ್ಸ್. ಇಲ್ಲಿ ಡೆಕೋರೇಷನ್ ಅವರೇ ಮಾಡಿದರು. ನಾವು ಯಾರಿಗೂ ಏನೂ ಹೇಳಿದ್ದಿಲ್ಲ ಡೆಕೋರೇಷನ್ಗೆ, ಇಲ್ಲಿರೋರೇ ಮಾಡಿದ್ದು. ಇದು ಕೇಕು, ಪೈನಾಪಲ್ ಫ್ಲೇವರ್ ಕೇಕು ಆರ್ಡ್ರ್ ಕೊಟ್ಟಿದ್ದು ಫ್ರೆಂಡ್ಸ್. ಎಷ್ಟು ಕೆ ಜಿ ಅನ್ನೋದು ನೆನಪಿಲ್ಲ. ಆಮೇಲೆ ನೆಕ್ಸ್ಟು ಆ ಬಟ್ಟೆ ತೆಗೆದು ಅವಳು ಏನೇನು ಹಾಕಿದ್ರಿ, ಚೈನು ಉಂಗುರ ಎಲ್ಲ ಹಾಕಿದ್ವಿ ಫ್ರೆಂಡ್ಸ್. ಎಲ್ಲ ತೆಗೆಯೋರ್ಗು ಅವಳು ಬಿಟ್ಟಿಲ್ಲ, ಆಳ್ತಾನೇ ಇದ್ಲು. ಸೊ ನಾವೆಲ್ಲ ತೆಗೆದು ಒಂದು ಕಾಟನ್ ಫ್ರಾಕ್ ಹಾಕಿದ್ವಿ. ಆಮೇಲೆ ಅವಳು ಆಡ್ಕೊಂಡಿದ್ಲು, ಏನು ಅಷ್ಟು ಕಾಟ ಏನೂ ಕೊಟ್ಟಿಲ್ಲ ಫ್ರೆಂಡ್ಸ್. ಅಂದರೆ ಅವಳು ನಗುವಾಗ ಕೆಲವೊಂದು ಫೋಟೋಸ್ನ ಅವರು ಕ್ಲಿಕ್ ಮಾಡಿದ್ದಾರೆ. ಅವರು ಕ್ಯಾಮ್ರಾಮ್ಯಾನ್ ಕೂಡ ನಮ್ಗೆ ಗೊತ್ತಿರೋ ಅಣ್ಣನೇ ಬಂದಿದ್ದು, ಅವರೆಲ್ಲ ಇದೆಲ್ಲ ಕ್ಲಿಕ್ ಮಾಡಿದ್ರು ಫ್ರೆಂಡ್ಸ್. ಇದು ಮಾರ್ನಿಂಗು ಬರ್ತ್ಡೇ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ತೆಗೆದು ಫ್ರೆಂಡ್ಸ್. ಅವಾಗ ಸ್ವಲ್ಪ ಫ್ರೆಶ್ ಆಗಿದ್ದೆ. ಇನ್ನು ಕೆಲವೊಂದು ಫೋಟೋಸಲ್ಲ ಅಂತ ತುಂಬ ಸೆಕೆ ಬೇರೆ ಇತ್ತು ಫ್ರೆಂಡ್ಸ್. ಆವಾಗ ಜಾಸ್ತಿ ಫೋಟೋಸ್ ಎಲ್ಲ ನಾನು ಅಷ್ಟು ಚೆನ್ನಾಗಿ ಬಂದಿಲ್ಲ ನನ್ನದು. ಇವ್ರು ನಮ್ಮ ತಾತ ಅಜ್ಜಿ ಫ್ರೆಂಡ್ಸ್. ಇವ್ರು ನಮ್ಮ ತಾತ, ಇವ್ರು ನಮ್ಮ ಅಜ್ಜಿ. ಇಲ್ಲ, ಇವರು ರೀಸೆಂಟಾಗಿ ಒಂದು 1.5 ಇಯರ್ ಆಯಿತು ಫ್ರೆಂಡ್ಸ್. ನನ್ನ ಮಗನ ಕನ್ಸೀವ್ ಆಗೋಕ್ಕಿಂತ ಮುಂಚೆ ಅವರು ತೀರೋಗಿದ್ದು. ಅಂದರೆ ನನ್ನ ಮಗಳು ಫಸ್ಟ್ ಬರ್ತ್ಡೇಗೆ ನಮ್ಮ ತಾತ ಇದ್ದರು ಫ್ರೆಂಡ್ಸ್. ಇವರೇ ನಮ್ಮ ತಾತ, ಇವರು ನಮ್ಮ ಅಜ್ಜಿ. ನೋಡ್ಬೋದು ಫ್ರೆಂಡ್ಸ್. ಆ ಕೇಕ್ ಕಟ್ಟಿಂಗಲ್ಲಿ ಕೂಡ ಅವಳು ಅಳ್ತಾನೆ ಇದ್ದಾಳೆ. ಸೌಂಡು ಜನ ಎಲ್ಲ ನೋಡಿ ಅವಳಿಗೆ ಗಾಬರಿಯಾಗಿ ಹೋಗಿದೆ. ಅದರಲ್ಲಂತೂ ಈ ಪೇಪರ್ ಬ್ಲಾಸ್ಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್, ಅದರಲ್ಲಂತೂ ತುಂಬ ಹೆದ್ರುಕೊಂಡ್ಬಿಟ್ಟಿದ್ಲು. ಅವಳು ಜಾಸ್ತಿ ಯಾರ ಹತ್ರನೂ ಹೋಗ್ತಾಯಿದ್ದಿಲ್ಲ, ಹಠ ಕೂಡ ಜಾಸ್ತಿ ಮಾಡ್ತಿದ್ಲು ಫ್ರೆಂಡ್ಸು. ಮೇ ಬಿ ಅವಾಗ ಯಾಕೆ ಆ ರೀತಿ ಆಯಿತು ಅಂತಲೇ ನಮಗೆ ಗೊತ್ತಿಲ್ಲ. ಅವಳು ಯಾವತ್ತೂ ಹುಟ್ಟಿದಾಗಿಂದನೂ ಅಷ್ಟು ಹಠ ಮಾಡಿದ್ದಿಲ್ಲ. ಬಟ್ ಬರ್ತ್ಡೇ ದಿವಸ ತುಂಬ ಹಠ ಮಾಡಿದ್ಲು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ಇದು ಮಾರ್ನಿಂಗ್. ಅವಾಗೊಂದು ಸ್ವಲ್ಪ ನಗ್ನಾಗ್ತಾ ಇದ್ಲು ಫ್ರೆಂಡ್ಸ್. ಅಂದರೆ ಇವರು ಜನ ಬರೋಕ್ಕಿಂತ ಮುಂಚೆ ಎಲ್ಲ ಖುಷಿಯಾಗಿದ್ಲು. ಈ ಜನ ಬಂದಾದಮೇಲೆ ಮತ್ತು ಬಟ್ಟೆ ಇರಿಟೇಷನಿಂದ ಅವಳು ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಅಪ್ಪ ಅಮ್ಮ ಫ್ರೆಂಡ್ಸ್. ಇವರು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ,
ಮತ್ತು ಅವ್ರ ಮಕ್ಕಳು ಇವರೆಲ್ಲ ನಮ್ಮ ಮಾವನ ಫ್ರೆಂಡ್ಸ್ ಇವರೆಲ್ಲ ನಮ್ಮ ಮಾವನ ಫ್ರೆಂಡ್ಸೇ. ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರು ಫ್ರೆಂಡ್ಸ್, ನಮಗೆ ಟೈಮ್ ಇದ್ದಿಲ್ಲ. ಸೊ ಅದಕ್ಕೆ ಜಾಸ್ತಿ ಫೋಟೋಸ್ ನಾವು ತೆಗೆಸ್ಕೊಳಕ್ಕಾಗಿಲ್ಲ. ಇದರಲ್ಲಿ ಕೆಲವೊಂದು ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಫೋಟೋ ಅಂತೂ ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಇಷ್ಟ ಈ ಫೋಟೋ. ನಮ್ಮ ಹಸ್ಬೆಂಡ್ಗಾಗಲಿ ನನಗಾಗಲಿ ಆಲ್ಮೋಸ್ಟ್ ಇದು ತುಂಬ ವರ್ಷ 1 ಇಯರಿಂದನೇ ಇದು ಡಿ ಪಿಯಲ್ಲಿ ಇತ್ತು ಅನಿಸುತ್ತೆ ಫ್ರೆಂಡ್ಸ್. ವಾಟ್ಸಪ್ಗೆಲ್ಲ ಇದೆ ಡಿ ಪಿ ಹಾಕ್ಕೊಂಡಿದ್ರಿ ನಾವು ಎಲ್ಲ. ಇವನು ನನ್ನ ತಮ್ಮ ಫ್ರೆಂಡ್ಸ್, ನನ್ನ 2ನೇ ತಮ್ಮ ಇವನು. ನನ್ನ ಫಸ್ಟ್ ತಮ್ಮ ಬರೋಕ್ಕಾಗಿದ್ದಿಲ್ಲ, ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದ. ನಮ್ಮಪ್ಪ ನಮ್ಮಮ್ಮ ನನ್ನ ಚಿಕ್ಕ ತಮ್ಮ 3 ಜನ ಬಂದಿದ್ದೆ ಫ್ರೆಂಡ್ಸ್. ಇವರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಫ್ರೆಂಡ್ಸ್. ಇವರು 2ನೇ ಅಕ್ಕ. 1ನೇ ಅಕ್ಕ ಬಂದಿದ್ದಿಲ್ಲ, 2ನೇ ಅಕ್ಕ ಇವರು, ಅವ್ರ ಹಸ್ಬೆಂಡು, ಇವರು ಅವ್ರ ಮಗ. ಇವರೆಲ್ಲ ನಮ್ಮ ರಿಲೇಷನ್ಸ್ ಫ್ರೆಂಡ್ಸ್. ಹುಡುಗಿ ಜಾನು ಅಂತ ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮ ಮಗಳು. ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಕಡೆ ಅಳ್ತಾನೆ ಇದ್ದಾಳೆ ಅವಳು, ಎಲ್ಲೂ ನಗ್ನಾಗ್ತಾ ಇರೋದೇ ಇಲ್ಲ ಅವಳು. ಕೆಲವೊಂದು ಸ್ವಲ್ಪ ತಳ ಮಲಗಿಸ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನಾವು ಬಂದು ನಾನು ಮಾತಾಡ್ಸೋದು ಇದು ಮಾಡೋದಾಯಿತು. ಇವರು ನಮ್ಮ 3ನೇ ಅಕ್ಕ ಇದ್ರಲ್ಲ ಫ್ರೆಂಡ್ಸ್, ಅಂದರೆ ನಮ್ಮ ಮಾವರು 3ನೇ ಅಕ್ಕ. ಅವ್ರು ನನಗೆ ಚಿಕ್ಕಮ್ಮ ಆಗಬೇಕು, ಅವರು 2ನೇ ಮಗ ಇವನು. ನೋಡ್ಬೋದು. ಇದು ಅವರು ಡ್ಯಾಡಿ ಫ್ರೆಂಡ್ಸ್, ಮಕ್ಕಳವರು ಡ್ಯಾಡಿ. ಇದಂತೂ ಈವ್ನಿಂಗ್ ತೆಗ್ದಿದ್ದು ಫ್ರೆಂಡ್ಸ್, ಸಾಯಂಕಾಲ ಫುಲ್ಲು ಟಯರ್ಡಾಗಿ ಹೋಗಿತ್ತು. ಲಾಸ್ಟ್ ನನ್ನ ಮಗಳು ಕೂಡ ಟಯರ್ಡಾಗಿ ಹೋಗಿದ್ಲು, ಅವಾಗ ತೆಗ್ದಿದ್ದು ಫ್ರೆಂಡ್ಸ್. ಇದು ಬೆಳಗ್ಗೆ ತೆಗ್ದಿದ್ದು ಫ್ರೆಶ್ ಆಗಿ. ಯಾವತ್ತು ಫ್ರೆಶ್ ಆಗಿದೆ ಅದೆಲ್ಲ ಬೆಳಗ್ಗೆ ತೆಗ್ದಿದ್ದು ಫ್ರೆಂಡ್ಸ್. ಕೆಲವೊಂದು ಇದರಲ್ಲಿ ಆವಾಗಲೂ ಕೂಡ ನನ್ನ ಮಗಳು ಅಳ್ತಾ ಇರ್ಬೋದು. ಇಲ್ಲಿ ಕಣ್ಣೀರು ಕಾಣಿಸಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದೆಲ್ಲ ನಮ್ಮ ಮಾವನ ಫ್ರೆಂಡ್ಸ್. ಇವರೆಲ್ಲ ರಿಲೇಷನ್ಸ್ ಫ್ರೆಂಡ್ಸ್. ಇವರು ಇವರೇ ನಮ್ಮ ಊರ ಅಕ್ಕ ಫ್ರೆಂಡ್ಸ್, 3ನೇ ಅಕ್ಕ. ಅವರು 3 ಜನ ಅಕ್ಕಂದಿರು, ಇವ್ರು 3ನೇವರು. ನನಗೆ ಚಿಕ್ಕಮ್ಮ ಆಗಬೇಕು, ನನ್ನ ತಮ್ಮ ಫ್ರೆಂಡ್ಸ್. ಏಡೆಡ್ ಫೋಟೋ ಹಾಕಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕ್ಯಾಮ್ರಾಮನ್. ನಮ್ಮ ದಾದಾ ಫ್ರೆಂಡ್ಸ್. ಕೆಲವೊಂದು ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದಂತೂ ನನ್ನ ಫೇವ್ರೆಟ್ ಫೋಟೋ ಫ್ರೆಂಡ್ಸ್. ಇದು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕಣ್ಮುಚ್ಚಿದ್ದಾಳೆ. ಈ ಡ್ರೆಸ್ಸು ಮೀಶೋದಲ್ಲಿ ಬುಕ್ ಮಾಡಿದ್ದು ಫ್ರೆಂಡ್ಸ್. ಎಷ್ಟು ಅಮೌಂಟ್ ಮರ್ತೋಗಿದೆ, ತುಂಬ ದಿವಸ ಆಯ್ತಲ್ಲ. ನೋಡ್ಬೋದು. ಇದು ಏನಂತಾರೆ, ನಾನು ತುಂಬ ಅಂದರೆ ಹಾಫ್ ಸ್ಯಾರಿ ಹಾಕೇ ಇದ್ದಿಲ್ಲ. ನನ್ನ ಮಗಳ ಬರ್ತ್ಡೇಲೇ ಹಾಕಿದ್ದು ಫಸ್ಟ್ ಸಲ ಫ್ರೆಂಡ್ಸ್. ಇದು ಅದೇ ಒಂದು ಮೆಮೊರಿ ಇತ್ತು.